ಸರ್, ಭದ್ರಾ ಯೋಜನೆಗೆ 5,300 ಕೋಟಿ ರಿಲೀಸ್ ಮಾಡ್ತು ಅಂತ ಕೇಂದ್ರದಿಂದ ಹೇಳಿದ್ರು, ಇಲ್ಲಿವರೆಗೂ ₹1 ರಿಲೀಸ್ ಆಗಿಲ್ಲ. ಅದ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ. ಒಂದು ಮೀಟಿಂಗ್ ಕರೆದಿದ್ದಾರೆ ಇದ್ರ ಬಗ್ಗೆ, ಬನ್ನಿ ಕೇಂದ್ರಕ್ಕೆ ಹೋಗೋಣ ಅಂತ ಕರೆದಿದ್ದಾರೆ. ಹಿಂದೆ ನಾವು ಯಡಿಯೂರಪ್ಪ ಇದ್ದಾಗ ನಾವೆಲ್ಲರನ್ನು ಮೀಟಿಂಗ್ ಕರೀತಾ ಇದ್ರಿ, ವಿರೋಧ ಪಕ್ಷನೆಲ್ಲ ಮೀಟಿಂಗ್ ಕರೆದು ಕೇಂದ್ರ ಸರ್ಕಾರದ ಒಂದು ನಿಯೋಗ ಹೋಗಿ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರಿ. ಇವ್ರು ಏನೂ ಇಲ್ಲ. GST ಮೀಟಿಂಗ್ಗೆ ಹೋಗಲ್ಲ ಮನುಷ್ಯ. 3 GST ಮೀಟಿಂಗ್ಗೆ ಸಿದ್ದರಾಮಯ್ಯ ಹೋಗೇ ಇಲ್ಲ. ಕೊಟ್ಟಿಲ್ಲ GST ಎಲ್ಲಿಂದ ಕೊಡ್ತಾರೆ? ಕೇಳಿದ್ರೆ ನಾ ಮಂತ್ರಿನ ಯಾರನ್ನೋ ಕಳಿಸ್ತೀನಿ ಅಂತ. ಅಂದ್ರೆ ಬೇಜವಾಬ್ದಾರಿ ತಾನೆ ನಿನ್ಗೆ? ಬೇಜವಾಬ್ದಾರಿ ಮುಖ್ಯಮಂತ್ರಿ ತಾನೆ. ಇಲ್ಲೇನು ಮಾಡ್ತೀಯ? ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಏನ್ ಕೆಲಸ ಮಾಡ್ತಾ ಇದೀಯಪ್ಪ? ಬೇರೆ ಕೆಲ ಡೆಲ್ಲಿಯಲ್ಲಿ ಹೋಗಿ ಕೂತಿರ್ತೀಯ? ಹೋಗೇನು GST ಮೀಟಿಂಗ್ಗೆ? ಯೋಗ್ಯತೆ ಇಲ್ಲ ನಿಮ್ಗೆ. ಕೊಟ್ಟಿಲ್ಲ ಅಂತ ಹೇಳೋದು ಇದು ನಿಮ್ಮ ಎಡಬಿಡಂಗಿತನ, ಕಾಂಗ್ರೆಸ್ಸಿನ ಎಡಬಿಡಂಗಿತನ. ಇದನ್ನ ಬಜೆಟ್ ಅಧಿವೇಶನದಲ್ಲಿ ಇದೆಲ್ಲವನ್ನ ನಾವು ಬಿಚ್ಚಿಡೋರಿದ್ದೀವಿ. ಕೇಂದ್ರ ಸರ್ಕಾರ ಏನ್ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಅವರ ಬಜೆಟ್ ಬೋಗಸ್ ಬಜೆಟ್, ಇದೊಂದು ಬೋಗಸ್ ಬಜೆಟ್. ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಮಾಡ್ತಾ ಇರುವಂತ ಬಜೆಟ್ ಅಷ್ಟೇ ಇದು. ಎಚ್ ಮಹದೇವಪ್ಪ ಅವರೀಗ ದಲಿತ ಸಿಎಂ ವಿಚಾರವಾಗಿ ಮಾತಾಡಿದ್ದಾರೆ. ನೋಡಿ, ಮಹದೇವಪ್ಪ ಮೊನ್ನೆ ಅವರ ಪಾರ್ಟಿ MLAಗಳಿಗೆ ಮಹದೇವಪ್ಪ ಹೇಳಿರೋದು, ನಾಯಿಗಳು, ಬೀದಿ ನಾಯಿಗಳು ಹಿಡಿದು ಒಳಕಾಕ್ಬೇಕು, ಹೈಕೋರ್ಟ್ ಆರ್ಡರ್ ಏನೇನೋ ಹೇಳ್ತಾರಲ್ಲ, ಎಲ್ಲ ಹುಚ್ಚುಚ್ಚಾಗಿ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈಗ ದಲಿತ ಸಿಎಂ ಮಾಡಬೇಡ ಅಂತ ಯಾರು ಹೇಳಿದ್ದಾರೆ? ನಾವು ಮಾಡಿ, ಅದಕ್ಕೆ ಕೂಗಿ ಹಾಕಿ ನಿಮ್ ಕೈಯಲ್ಲೇ ಇದೆಯಲ್ಲ. ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ನಾನು ದಲಿತರ ಪರ ಅಂತ. ಈಗ ತೋರಿಸಿ, ನೀ ದಲಿತರ ಪರನೋ ನಿನ್ ಪರನೋ ತೋರಿಸಿ. ಈಗ ಬೇರೆ ಜಾತಿ ಕಾರ್ಡ್ ಬೇರೆ ಉಪಯೋಗ ಮಾಡಿದಿರಲ್ಲ. ನಾನು ಈ ಜಾತಿ, ಅದಕ್ಕೋಸ್ಕರ ನನ್ನ ಇಳಿಸಕ್ಕೆ ಅದೇನೋ ಕುರಿಕಾಯನ್ನು ನಾನು ಅಂತ ಹೇಳಿದಾರಲ್ಲ. ಯಾರಾದರೂ ಈ ರಾಜ್ಯದಲ್ಲಿ ಇದುವರೆಗೂ ಮುಖ್ಯಮಂತ್ರಿಗಳಾಗಿದ್ದಂತ ಕೆಂಗಲ್ ಹನುಮಂತಯ್ಯ, ವೀರೇಂದ್ರ ಪಾಟೀಲ್, ನಿಜಲಿಂಗಪ್ಪ, SM ಕೃಷ್ಣ ಅವರು ಯಾರಾದರೂ ಒಬ್ಬರು ಅವರ ಅಧಿಕಾರದಿಂದ ಇಳಿದಾಗ ಜಾತಿ ಹೆಸರು ಹೇಳಿದಾರ? ಫಸ್ಟ್ ಟೈಮ್. ಅಂದ್ರೆ ಸಿದ್ದರಾಮಯ್ಯ ಯಾವುದೋ ಒಂದು ಜಾತಿಯಿಂದ ಆಯ್ಕೆ ಆಗ್ತಾ ಇದ್ದಾರೆ. ಹಾಗಾದ್ರೆ ಬೇರೆ ಜಾತಿಯವರ ವೋಟ್ ಬೇಡವಾ ಇವರಿಗೆ? ಆ ಒಂದು ಜಾತಿ ಇದ್ರೆ ಸಾಕ ನಿಮ್ಗೆ? ನಿಮ್ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಜಾತಿ ಸಮುದಾಯದ ಜೊತೆಲಿ ಕೆಲಸ ಮಾಡಬೇಕಾಗಿದ್ದು ಕಾನೂನಾತ್ಮಕವಾಗಿ ನಿಮ್ಮ ಡ್ಯೂಟಿ. ಅದು ಬಿಟ್ಬಿಟ್ಟು ನಾನು ಆ ಜಾತಿಯವನೋ, ನನಗೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ನೀವು ಟ್ವೀಟ್ ಮಾಡಿರೋದು ನಿಮ್ಮ ಅಂದ್ರೆ ಹೈಕಮಾಂಡ್ ಇಂದ ಮೆಸೇಜ್ ಬಂದಿದೆ ಅಂತ ಪಕ್ಕ. ಈಗ ಹೈಕಮಾಂಡ್ ಇಂದ ನೀನು ಆದಷ್ಟು ಖಾಲಿ ಮಾಡಿ ಹೊರಡಪ್ಪ, ನೀನು ಮನೆ ಖಾಲಿ ಮಾಡು, ಇದು ಬಾಡಿಗೆ ಮನೆ, ನೀನು ಬಂದಿರೋದು ಕಾಂಗ್ರೆಸ್ ಬಂದಿರೋದು ಬಾಡಿಗೆ ಮನೆಗೆ ಬಂದಿದ್ಯಾ, ನಿನ್ ಲೀಸ್ ಪೀರಿಯಡ್ ಕೊಟ್ಟಿದ್ದೀರಿ ನಾವು, ಆ ಲೀಸ್ ಪೀರಿಯಡ್ ಮುಗಿದೋಯ್ತು, ಮನೆ ಖಾಲಿ ಮಾಡ್ಕೊಂಡು ಹೊರಡು ಅಂತ. ಒಂಥರ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಸಿದ್ದರಾಮಯ್ಯನವರು ಹೊರಡಬೇಕು, ಆ ರೀತಿ ಮೆಸೇಜ್ ಬಂದಿರಬೇಕು. ಅದಕ್ಕೋಸ್ಕರ ಜಾತಿಯ ನಾಟಕವನ್ನ ಆಡ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಸಾಕಷ್ಟು ಜನ ಶಾಸಕರು ಲೆಟರ್ ಬರೆದಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಶಾಸಕರು ಪತ್ರ ಬರೆದಿರ್ತಾರೆ. ಅವರು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ. 2.5 ವರ್ಷ. ನವೆಂಬರ್ 21ನೇ ತಾರೀಕು ಪುನರ್ರಚನೆ ಆಗುತ್ತೆ ಅಂತ ಎಲ್ಲ ಕಾದ್ಕೊಂಡಿದ್ರು. ಅವರು 50-50 ಅಂತ 50% ತೆಗಿಬೇಕು, 50% ಹೊಸಬರ್ನ. ಯಾವಾಗ ಆಗಿಲ್ಲೋ ಫಸ್ಟ್ ಟೈಮರ್ಸ್ ಎಲ್ಲ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಸೆಕೆಂಡ್ ಟೈಮರ್ಸ್ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, 3rd, 4th, 5th ಈ ತರದೊಂದು ಕ್ಯಾಟಗರಿ ಮಾಡ್ಕೊಂಬಿಟ್ಟವ್ರೆ. ಇವಾಗ 30 ಜನ ಬೇಡಿಕೆ ಇಟ್ಟಿರೋರು ಫಸ್ಟ್ ಟೈಮರ್ಸ್, ಅದಾದ್ಮೇಲೆ ಸೆಕೆಂಡ್ ಟೈಮರ್ಸ್ ಅವ್ರ ಬೇಡಿಕೆ ಕೊಡ್ತಾರೆ. ಅಂದ್ರೆ ಈ ಸರ್ಕಾರದಲ್ಲಿ ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರು ಇಲ್ಲ. ಒಂದ್ ಕಡೆ ಅಬಕಾರಿ ಇಲಾಖೆಯಲ್ಲಿ ಲೂಟಿ 6,000 ಕೋಟಿ ಲೂಟಿ ಆಗಿದೆ. ಅದನ್ನ ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದೆ. ಇಲ್ಲಿ ಶಾಸಕರೆಲ್ಲ ಆಗಲೇ ವಿದೇಶಕ್ಕೆ ಪ್ರವಾಸ ಹೊರಟಿದ್ದಾರೆ. ಇಲ್ಲಿ ಮಾಡಕ್ಕೆ 108 ಕೆಲಸ ಐತೆ. ಇಲ್ಲೇನು ಕೆಲಸ ಇಲ್ಲ ಅಂತ ತೀರ್ಕೊಂಬಿಟ್ಟವ್ರೆ ಎಲ್ಲಾ ಶಾಸಕರು. ಹಣ ಇಲ್ಲ, ಅಭಿವೃದ್ಧಿ ಮಾಡಕ್ಕೆ ಹಣ ಇಲ್ಲ, ಅದಕ್ಕೋಸ್ಕರ ಎಲ್ಲ ಫಾರಿನ್ ಟೂರ್ ಹೋಗವ್ರೆ. ಇನ್ ಕೆಲವರು ಇಲ್ಲಿ ಮಂತ್ರಿ ಪದವಿಗೆ ಬೇಡಿಕೆ ಇಟ್ಟಾರೆ. ಒಟ್ಟಾರೆ ರಾಜ್ಯದ ಒಂದು ಪರಿಸ್ಥಿತಿ ಬಹಳ ಶೋಚನೀಯಾಗಿದೆ. ಒಂಥರ ಈ ಸರ್ಕಾರನೇ ಐಸಿಯುನಲ್ಲಿದ್ದಂಗೆ ಕಾಣ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.